ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವೊಂದು ಇಂಗ್ಲಿಷ್ ಪದಗಳನ್ನು ತಗೊಂಡಿದ್ದೀನಿ. ಅದರ ಅರ್ಥ ಏನು ಅನ್ನೋದನ್ನು ಉದಾಹರಣೆಗಳ ಮೂಲಕ ತಿಳ್ಕೊಳ್ಳೋಣ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೆಯ ಪದ ಮೀ. ಸಾಮಾನ್ಯವಾಗಿ ನನಗೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಹಿ ಗೇವ್ ಮೀ ಅ ಪೆನ್. ಅವನು ನನಗೆ ಪೆನ್ ಕೊಟ್ಟ. ನನಗೆ. ಗೇವ್ ಮೀ. ಮೀ. ಮೈನ್ ಅಂದರೆ ನನ್ನದು. ದಿಸ್ ಪೆನ್ ಈಸ್ ಮೈನ್ ಅಂದರೆ ಈ ಪೆನ್ ನನ್ನದು. ಮೈನ್ ಅಂದರೆ ನನ್ನದು ಅನ್ನುವ ಅರ್ಥ. ವಿ. ಕೆಲವೊಂದ್ಸರಿ ನಾವು ಇನ್ನು ಕೆಲವೊಂದ್ಸರಿ ನಮಗೆ ಈ ರೀತಿಯ ಅರ್ಥದಲ್ಲಿ ನಾವು ವಿಯನ್ನು ಉಪಯೋಗಿಸ್ತೇವೆ. ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್. ನಾವು ಕ್ರಿಕೆಟ್ ಆಡುತ್ತಿದ್ದೇವೆ. ವಿ ನಾವು. ಅಸ್ ನಮ್ಮನ್ನು ನಮಗೆ. ಸಂದರ್ಭಕ್ಕೆ ತಕ್ಕ ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಅರ್ಥದಲ್ಲಿ ವ್ಯತ್ಯಾಸ ಆಗುತ್ತೆ. ಹಿ ಇನ್ವೈಟೆಡ್ ಅಸ್ ಟು ದ ಪಾರ್ಟಿ. ಅವನು ನಮ್ಮನ್ನು ಪಾರ್ಟಿಗೆ ಆಹ್ವಾನಿಸಿದನು. ಇನ್ವೈಟೆಡ್ ಅಸ್. ಅಸ್ ಅಂದರೆ ನಮ್ಮನ್ನು. ಈ ವಾಕ್ಯದಲ್ಲಿ ನಮ್ಮನ್ನು, ಇನ್ನು ಕೆಲವು ವಾಕ್ಯದಲ್ಲಿ ನಮಗೆ ಅನ್ನುವ ಅರ್ಥವನ್ನು ಕೊಡುತ್ತೆ. ದೇ ಅವರು. ದೇ ಆರ್ ಮೈ ಫ್ರೆಂಡ್ಸ್. ಅವರು ನನ್ನ ಸ್ನೇಹಿತರು. ದೇ ಅಂದರೆ ಅವರು. ದೆಮ್ ಅಂದರೆ ಅವರನ್ನು. ಐ ಮೀಟ್ ದೆಮ್ ಎವ್ರಿ ಸ್ಯಾಟರ್ಡೇ. ನಾನು ಅವರನ್ನು ಪ್ರತಿ ಶನಿವಾರ ಭೇಟಿಯಾಗ್ತೇನೆ. ಅವರನ್ನು. ದೆಮ್. ಮೀಟ್ ದೆಮ್ ಅವರನ್ನು ಭೇಟಿಯಾಗ್ತೇನೆ. ದೇರ್ ಅಂದ್ರೇನು ಅವರ. ಐ ಲೈಕ್ಡ್ ದೇರ್ ಐಡಿಯಾ. ನನಗೆ ಅವರ ಯೋಚನೆ ಇಷ್ಟವಾಯಿತು. ದೇರ್ ಅವರ. ದೇರ್ ಐಡಿಯಾ ಅವರ ಯೋಚನೆ. ಇಂಟು ಒಂದು ಅರ್ಥ ಒಳಗೆ. ನಾನು ಹೇಳ್ತೇನೆ ಗೆಟ್ ಇನ್ ಟು ದ ಕಾರ್. ಕಾರಿಗೆ ಹತ್ತು ಅಂದರೆ ಕಾರಿನ ಒಳಗಡೆ ಹತ್ತಿ ಕೂತ್ಕೋ ಅಂತ. ಒಳಗಡೆ ಅನ್ನೋ ಶಬ್ದವನ್ನು ನಾವಿಲ್ಲಿ ಸ್ಪೆಸಿಫಿಕ್ ಆಗಿ ಬರೆಯೋದಿಲ್ಲ, ಎಕ್ಸ್ಪ್ಲಿಸಿಟ್ ಆಗಿ ಬರೆಯೋದಿಲ್ಲ, ಬಟ್ ಅದರ ಅರ್ಥ ಹಾಗೆ. ಕಾರಿಗೆ ಹತ್ತು ಅಂದರೆ ಕಾರಿನ ಒಳಗಡೆ ಬಾ ಅಂತ. ಗೆಟ್ ಇನ್ ಟು ದ ಕಾರ್. ಇನ್ನೊಂದು ಅರ್ಥ ಇದೆ ನೋಡಿ ಇಂಟು ಅಂದರೆ ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್ ಪ್ಯಾರಾಗ್ರಾಫ್ ಇನ್ ಟು ಇಂಗ್ಲಿಷ್. ದಯವಿಟ್ಟು ಈ ಪ್ಯಾರಾಗ್ರಾಫನ್ನು ಇಂಗ್ಲಿಷಿಗೆ ಭಾಷಾಂತರಿಸು. ಇಂಗ್ಲಿಷ್ ಭಾಷೆಗೆ, ಆ ಭಾಷೆಗೆ. ಇಂಟು ಇಂಗ್ಲಿಷ್ ಅರ್ಥದಲ್ಲಿ ಕೂಡ ನಾವು ಯೂಸ್ ಮಾಡ್ತೇವೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅದನ್ನು ಚೇಂಜ್ ಮಾಡುವಂಥದ್ದು ನಾವು ಒಂದರಿಂದ ಇನ್ನೊಂದಕ್ಕೆ. ಆ ಟೈಮಲ್ಲೂ ಕೂಡ ನಾವು ಇಂಟು ಅನ್ನೋದನ್ನು ಉಪಯೋಗಿಸ್ತೇವೆ. ಇಂಗ್ಲಿಷಿಗೆ ಅಂತ ಇಲ್ಲಿ ನಾನು ಬರಿತೀನಿ. ಇಂಟು ಇಂಗ್ಲಿಷ್. ದೆನ್ ನಂತರ, ಆಗ ಅನ್ನೋ ಅರ್ಥ. ದೆನ್ ವಾಟ್ ಹ್ಯಾಪನ್ಡ್. ನಂತರ ಏನಾಯಿತು. ಇಲ್ಲಿ ದೆನ್ ಅಂದರೆ ನಂತರ ಅನ್ನೋ ಅರ್ಥ. ಐ ವಾಸ್ 20 ದೆನ್. ಆಗ ನನಗೆ 20 ವರ್ಷ. ದೆನ್ ಅಂದರೆ ಆಗ ಅನ್ನೋ ಅರ್ಥ ಇಲ್ಲಿ. ಐ ವಾಸ್ 20 ದೆನ್ ಆ ಟೈಮಿಗೆ, ಆಗ. ಆಗ ನನಗೆ 20 ವರ್ಷ. ಅದೇ ದ್ಯಾನ್ ಅಂದ್ರೆ ಏನು. ಒಂದಕ್ಕಿಂತ ಅನ್ನೋ ಅರ್ಥ. ನೋಡಿ ನಾನು ಹೇಳ್ತೀನಿ ಐ ಆಮ್ ಟಾಲರ್ ದ್ಯಾನ್ ಯು. ನಾನು ನಿನಗಿಂತ ಉದ್ದವಾಗಿದ್ದೇನೆ. ನಿನಗಿಂತ, ಅವನಿಗಿಂತ, ಅವಳಿಗಿಂತ. ಈ ರೀತಿ ನಾವು ಹೋಲಿಸೋದಕ್ಕೆ ಯೂಸ್ ಮಾಡ್ತೀವಿ. ನಿನಗಿಂತ, ಅವಳಿಗಿಂತ, ನನಗಿಂತ, ಈ ರೀತಿ ಹೋಲಿಸೋದಕ್ಕೆ ಯೂಸ್ ಮಾಡ್ತೀವಿ. ದೆನ್ ಅಂದ್ರೇನು ನಂತರ, ಆಗ ಅನ್ನೋ ಅರ್ಥ. ಅದೇ ದ್ಯಾನ್ ಅಂದರೆ ನೋಡಿ ನಾವು ಹೋಲಿಸೋದಕ್ಕೆ ಉಪಯೋಗಿಸುವಂಥದ್ದು, ಕಂಪೇರ್ ಮಾಡೋದಕ್ಕೆ. ಇಲ್ಲಿ ನಾನು ಐ ಮತ್ತು ಯು ಅನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಐ ಆಮ್ ಟಾಲರ್ ದ್ಯಾನ್ ಯು ಅಂತ ಹೇಳ್ತಿದ್ದೀನಿ. ನಾನು ನಿನಗಿಂತ ಉದ್ದವಾಗಿದ್ದೇನೆ. ನಾನು ಮತ್ತು ನಿನ್ನಲ್ಲಿ ಈಗ ಕಂಪ್ಯಾರಿಸನ್, ಯಾರು ಉದ್ದ ಇರೋದು ಅಂತ ಹೋಲಿಸುವಂಥದ್ದು. ನಿನಗಿಂತ ನಾನು ಉದ್ದವಾಗಿದ್ದೇನೆ. ಆ ಟೈಮಲ್ಲಿ ನಾವು ದ್ಯಾನ್ ಅನ್ನು ಯೂಸ್ ಮಾಡ್ತೀವಿ.
ಓನ್ಲಿ ಕೇವಲ ಮಾತ್ರ ಅನ್ನೋ ಅರ್ಥ. ಐ ವಾಂಟ್ ಓನ್ಲಿ 2 books. ನನಗೆ ಕೇವಲ 2 ಪುಸ್ತಕ ಬೇಕು. ಕೇವಲ ಓನ್ಲಿ. ಐ ಡ್ರಿಂಕ್ ಓನ್ಲಿ ವಾಟರ್. ನಾನು ನೀರು ಮಾತ್ರ ಕುಡಿಯುತ್ತೇನೆ. ಓನ್ಲಿ. ಮೋಸ್ಟ್ ಹೆಚ್ಚಿನ ಅಥವಾ ಅತಿ ಹೆಚ್ಚು ಅನ್ನುವ ಅರ್ಥದಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತೇವೆ. ಮೋಸ್ಟ್ ಪೀಪಲ್ ಥಿಂಕ್ ಸೋ. ಹೆಚ್ಚಿನ ಜನರು ಹಾಗೆ ಯೋಚನೆ ಮಾಡ್ತಾರೆ. ಹೆಚ್ಚಿನ, ಮೋಸ್ಟ್. ಹೆಚ್ಚಿನ ಜನರು, ಮೋಸ್ಟ್ ಪೀಪಲ್. ಹೂ ಹಿಟ್ ದ ಮೋಸ್ಟ್ ನಂಬರ್ ಆಫ್ ರನ್ಸ್. ಯಾರು ಅತಿ ಹೆಚ್ಚು ರನ್ ಹೊಡೆದ್ರು? ಮೋಸ್ಟ್ ಇಲ್ಲಿ ಅತಿ ಹೆಚ್ಚು ಅನ್ನುವ ಅರ್ಥ. ಮೋಸ್ಟ್ ನಂಬರ್ ಆಫ್ ರನ್ಸ್ ಅಂದ್ರೆ ಅತಿ ಹೆಚ್ಚು ರನ್ ಅನ್ನುವ ಅರ್ಥ. ಆಫ್ ಇಂದ, ಎಂದರೆ ಅನ್ನುವ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೇವೆ. ಐ ಆಮ್ ಅಫ್ರೇಡ್ ಆಫ್ ಡಾಗ್ಸ್. ನನಗೆ ನಾಯಿಗಳೆಂದರೆ ಭಯ. ಎಂದರೆ ಅಫ್ರೇಡ್ ಆಫ್ ಡಾಗ್ಸ್, ನಾಯಿಗಳೆಂದರೆ ಭಯ. ಈ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೇವೆ. ಅದೇ ಗೆಟ್ ಔಟ್ ಆಫ್ ಮೈ ಹೌಸ್. ನನ್ನ ಮನೆಯಿಂದ ಹೊರಗೆ ಹೋಗು. ಇಂದ, ಮನೆಯಿಂದ. ಆಫ್ ಮೈ ಹೌಸ್. ಆಫ್, OF ಆಫ್ ಮೈ ಹೌಸ್. ಅದೇ ಇನ್ನೊಂದು ಆಫ್ ಇದೆ ನೋಡಿ, OFF ಅಂದರೆ ನಿಲ್ಲಿಸು ಅನ್ನುವ ಅರ್ಥ. ಪ್ಲೀಸ್ ಟರ್ನ್ ಆಫ್ ದ ಫ್ಯಾನ್. ದಯವಿಟ್ಟು ಫ್ಯಾನ್ ಆಫ್ ಮಾಡು ಅಥವಾ ನಿಲ್ಲಿಸು ಅನ್ನುವ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ. ಆಫ್ ಇದು OFF, ಇದು ಆಫ್. ನಿಯರ್ ಅಂದರೆ ಹತ್ತಿರ. ದೇರ್ ಈಸ್ ಅ ಪಾರ್ಕ್ ನಿಯರ್ ಮೈ ಸ್ಕೂಲ್. ನಮ್ಮ ಶಾಲೆಯ ಹತ್ತಿರ ಒಂದು ಪಾರ್ಕ್ ಇದೆ. ಹತ್ತಿರ, ನಿಯರ್. ಓವರ್ ಅಂದರೆ ಮುಗೀತು ಅಥವಾ ಮೇಲೆ ಅನ್ನುವ ಅರ್ಥ. ಇಟ್ಸ್ ಓವರ್ ಅಂದರೆ ಅದು ಮುಗೀತು. ಓವರ್ ಮುಗೀತು. ಇನ್ನೊಂದು ಓವರ್, ಹಿ ಜಂಪ್ಡ್ ಓವರ್ ದ ಫೆನ್ಸ್. ಅವನು ಬೇಲಿಯ ಮೇಲೆ ಹಾರಿದ. ಓವರ್ ಮೇಲೆ, ಓವರ್ ದ ಫೆನ್ಸ್ ಬೇಲಿಯ ಮೇಲೆ. ಡನ್ ಅಂದರೆ ಮಾಡಿದೆ, ಮಾಡ್ದ, ಮಾಡಿದ್ಲು ಅಥವಾ ಆಯಿತು ಅನ್ನುವ ಅರ್ಥದಲ್ಲಿ ಯೂಸ್ ಮಾಡುವಂಥದ್ದು. ದ ವರ್ಕ್ ಈಸ್ ಡನ್ ಅಂದರೆ ಕೆಲಸ ಆಯಿತು. ವಾಟ್ ಹ್ಯಾವ್ ಯು ಡನ್? ನೀನೇನು ಮಾಡಿದೆ? ಡನ್ ಅಂದರೆ ಮಾಡಿದೆ ಅಥವಾ ಮಾಡ್ದ, ಮಾಡಿದ್ಲು. ಈ ಅರ್ಥದಲ್ಲಿ ನಾವು ಡನ್ ಅನ್ನು ಯೂಸ್ ಮಾಡ್ತೇವೆ. ವಿಚ್ ಅಂದರೆ ಯಾವುದು, ಯಾವ ಅನ್ನುವ ಅರ್ಥ. ವಿಚ್ ಈಸ್ ಯೋರ್ ಫೇವರೆಟ್ ಸ್ಪೋರ್ಟ್? ಕ್ರಿಕೆಟ್ ಆರ್ ಫುಟ್ಬಾಲ್? ನಿನ್ನ ನೆಚ್ಚಿನ ಆಟ ಯಾವುದು? ಕ್ರಿಕೆಟ್ ಅಥವಾ ಫುಟ್ಬಾಲ್? ಯಾವುದು? ವಿಚ್. ವೇರ್ ಅಂದರೆ ಎಲ್ಲಿ. ವೇರ್ ಈಸ್ ಯೋರ್ ಬುಕ್? ನಿನ್ನ ಪುಸ್ತಕ ಎಲ್ಲಿ? ವೇರ್ ಅಂದರೆ ಎಲ್ಲಿ ಅನ್ನುವ ಅರ್ಥ. ವೈ. ವೈ ಆರ್ ಯು ಲೇಟ್? ನೀನು ಬರೋದು ಯಾಕೆ ತಡವಾಯಿತು? ವೈ ಅಂದರೆ ಯಾಕೆ ಅನ್ನೋ ಅರ್ಥ. ವೆನ್ ಅಂದರೆ ಯಾವಾಗ. ವೆನ್ ಈಸ್ ದಿ ಎಕ್ಸಾಮ್? ಪರೀಕ್ಷೆ ಯಾವಾಗ? ವೆನ್ ಅಂದರೆ ಯಾವಾಗ. ಹೂ ಯಾರು. ಹೂ ಈಸ್ ಯೋರ್ ಬೆಸ್ಟ್ ಫ್ರೆಂಡ್? ನಿನ್ನ ಅತ್ಯುತ್ತಮ ಸ್ನೇಹಿತ ಯಾರು? ಹೂ. ವಾಟ್ ಅಂದರೆ ಏನು. ವಾಟ್ ಈಸ್ ಯೋರ್ ಜಾಬ್? ನಿನ್ನ ಕೆಲಸ ಏನು? ವಾಟ್ ಅಂದರೆ ಏನು. ಔಟ್ ಅಂದರೆ ಹೊರಗೆ. ಐ ವಾಸ್ ಔಟ್ ಆಲ್ ಡೇ ಯೆಸ್ಟರ್ಡೇ. ನಾನು ನಿನ್ನೆ ಪೂರ್ತಿ ಹೊರಗಿದ್ದೆ. ಹೊರಗೆ, ಔಟ್. ಈವನ್ ಅಂದರೆ ಸಮ ಅಥವಾ ಕೂಡ ಅನ್ನುವ ಅರ್ಥ. ದ ಸ್ಕೋರ್ಸ್ ಆರ್ ಈವನ್ ನೌ ಅಂದರೆ ಅಂಕಗಳು ಈಗ ಸಮವಾಗಿವೆ. ಸಮ ಅಂದರೆ ಈವನ್ ಅನ್ನುವ ಅರ್ಥ. ಸ್ಕೋರ್ಸ್ ಆರ್ ಈವನ್ ಅಂದರೆ ಈಗ ಅವನಿಗೆ 3 ಸ್ಕೋರ್ ಆಗಿದೆ, ನನಗೂ 3 ಸ್ಕೋರ್ ಆಗಿದೆ. ಸ್ಕೋರ್ 2 ಸೇಮ್ ಆಯ್ತಲ್ವ, ಈವನ್ ಅಂತ ಹೇಳ್ತೀವಿ ನಾವು. ಸಮವಾಗಿವೆ. ಅದೇ ಇನ್ನೊಂದು ಅರ್ಥದಲ್ಲಿ ಐ ಡೋಂಟ್ ಈವನ್ ನೋ ದೆಮ್. ನನಗೆ ಅವರ ಪರಿಚಯ ಕೂಡ ಇಲ್ಲ. ಈವನ್ ಕೂಡ. ಐ ಡೋಂಟ್ ನೋ ದೆಮ್ ಅಂದರೆ ನನಗೆ ಅವರ ಪರಿಚಯ ಇಲ್ಲ. ಐ ಡೋಂಟ್ ಈವನ್ ನೋ ದೆಮ್ ನನಗೆ ಅವರ ಪರಿಚಯ ಕೂಡ ಇಲ್ಲ. ಅರ್ಥದಲ್ಲಿ ನಾನು
ಯೂಸ್ ಮಾಡ್ತೀನಿ ಈವನ್. ಇನ್ನೊಂದು ನೋಡಿ ಎವರ್. ಇದು ಈವನ್, ಇದು ಎವರ್, ಎಂದಿಗೂ. ಡೋಂಟ್ ಎವರ್ ಚೇಂಜ್, ಎಂದಿಗೂ ಬದಲಾಗಬೇಡಿ, ಎಂದಿಗೂ ಅಥವಾ ಯಾವತ್ತಿಗೂ, ಎವರ್. ಬಿಕಾಸ್ ಅಂದರೆ ಯಾಕೆಂದರೆ. ಶಿ ಡಿಂಟ್ ಕಮ್ ಬಿಕಾಸ್ ಶಿ ಇಸ್ ಸಿಕ್. ಅವಳು ಬರಲಿಲ್ಲ ಯಾಕೆಂದರೆ ಅವಳಿಗೆ ಆರೋಗ್ಯ ಸರಿಯಿಲ್ಲ. ಬಿಕಾಸ್ ಯಾಕೆಂದರೆ. ಕುಡ್. ಹಿ ಕುಡ್ ಕಮ್ ಇನ್ ದಿ ಆಫ್ಟರ್ನೂನ್. ಅವನು ಮಧ್ಯಾಹ್ನ ಬರಬಹುದು. ಬಹುದು ಬರಬಹುದು. ಕುಡ್ ಕಮ್ ಅಂದರೆ ಬರಬಹುದು. ಅದೇ ವುಡ್ ಅಂದರೆ ಹೇಗೆ? ಶಿ ವುಡ್ ಕಮ್ ಬಟ್ ಶಿ ಹ್ಯಾಸ್ ಅ ಮೀಟಿಂಗ್. ಅವಳು ಬರ್ತಿದ್ಲು ಆದರೆ ಅವಳಿಗೆ ಮೀಟಿಂಗ್ ಇದೆ. ಶಿ ವುಡ್ ಕಮ್. ವುಡ್ ಕಮ್ ಅಂದರೆ ಬರ್ತಿದ್ಲು. ಕುಡ್ ಕಮ್ ಅಂದರೆ ಬರಬಹುದು. ನೋಡಿ ವ್ಯತ್ಯಾಸವನ್ನು ನೋಡ್ಕೊಳ್ಳಿ. ಕುಡ್ ಕಮ್ ಅಂದರೆ ಬರಬಹುದು. ವುಡ್ ಕಮ್ ಅಂದರೆ ಬರ್ತಿದ್ಲು ಆದರೆ ಅವಳು ಬರೋದಿಲ್ಲ. ನೋಡಿ ಬೇರೆ ಕೆಲಸ ಇದೆ, ಮೀಟಿಂಗ್ ಇದೆ. ಬರ್ತಿದ್ಲು ಅವಳು ಆದರೆ ಅವಳಿಗೆ ಮೀಟಿಂಗ್ ಇದೆ. ಮೀಟಿಂಗ್ ಇಲ್ಲದೆ ಇದ್ದರೆ ಬರ್ತಿದ್ಲು ಅವಳು. ಇವನು ಬರಬಹುದು ಅಂತ ನಾವು ಹೇಳ್ತೀವಿ, ಆಯಿತಾ. ಇನ್ನೊಂದು ಶುಡ್. ಶಿ ಶುಡ್ ಕಮ್ ಹಿಯರ್. ಅವಳು ಇಲ್ಲಿಗೆ ಬರಬೇಕು. ಬರಲೇಬೇಕು ಅವಳು, ಆಯಿತಾ. ಶುಡ್ ಕಮ್ ಹಿಯರ್. ಒಂದು ರೀತಿಯಲ್ಲಿ ಆರ್ಡರ್ ಮಾಡಿದ ರೀತಿಯಲ್ಲಿ, ಒಂದು ರೀತಿಯಲ್ಲಿ ರೂಲ್ಸ್ ಸೆಟ್ ಮಾಡೋ ರೀತಿಯಲ್ಲಿ ಶುಡ್ ಕಮ್ ಹಿಯರ್. ಬರಬೇಕು ಅವಳು, ಆಯಿತಾ. ಆ ಅರ್ಥದಲ್ಲಿ ಹೇಳುವಂಥದ್ದು. ಕುಡ್ ಕಮ್ ಬರಬಹುದು. ವುಡ್ ಕಮ್ ಬರ್ತಿದ್ಲು. ಶುಡ್ ಕಮ್ ಬರಬೇಕು. ಓಕೆ. ಏಬಲ್ ಅಂದರೆ ಸಾಧ್ಯವಾಗುವಂಥದ್ದು. ವಿಲ್ ಯು ಬಿ ಏಬಲ್ ಟು ಡೂ ದಿಸ್? ನಿನಗೆ ಇದನ್ನು ಮಾಡಲು ಸಾಧ್ಯವಾಗುತ್ತಾ? ಏಬಲ್ ಸಾಧ್ಯವಾಗುತ್ತಾ. ಪುಟ್. ಪುಟ್ ಅಂದ್ರೇನು? ಹಾಕುವಂಥದ್ದು. ಪ್ಲೀಸ್ ಪುಟ್ ಇಟ್ ಇನ್ ದ ಬಾಸ್ಕೆಟ್. ದಯವಿಟ್ಟು ಅದನ್ನು ಬಾಸ್ಕೆಟ್ಗೆ ಹಾಕು, ಬುಟ್ಟಿಯ ಒಳಗಡೆ ಹಾಕು. ಹಾಕುವಂಥದ್ದು. ಪುಟ್. ಪುಟ್ ಇಟ್ ಇನ್ ದ ಬಾಸ್ಕೆಟ್. ವಿತ್ ಅಂದರೆ ಜೊತೆ ಅನ್ನೋ ಅರ್ಥ. ಪ್ಲೀಸ್ ಕಮ್ ವಿತ್ ಮೀ. ದಯವಿಟ್ಟು ನನ್ನ ಜೊತೆ ಬಾ. ವಿತ್ ಮೀ ನನ್ನ ಜೊತೆ. ಜೊತೆ ವಿತ್. ವಿದೌಟ್ ಅಂದರೆ ಇಲ್ಲದೆ. ವಿತ್ ಅಂದರೆ ಜೊತೆ, ವಿದೌಟ್ ಅಂದರೆ ಇಲ್ಲದೆ. ವಿ ಕಾಂಟ್ ಲಿವ್ ವಿದೌಟ್ ವಾಟರ್. ನಮಗೆ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನೀರು ಇಲ್ಲದೆ. ವಿದೌಟ್ ವಾಟರ್. ವಿದೌಟ್ ಇಲ್ಲದೆ. ಟು. ಇದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ನೋಡಿ. ದೇ ಆರ್ ಗೋಯಿಂಗ್ ಟು ಮುಂಬೈ. ಅವರು ಮುಂಬೈಗೆ ಹೋಗುತ್ತಿದ್ದಾರೆ. ಆ ಸಿಟಿಗೆ, ಮುಂಬೈ ಅನ್ನೋ ಸಿಟಿಗೆ, ಅಲ್ಲಿಗೆ, ಆಯಿತಾ. ಟು ಮುಂಬೈ. ಟು ಹಾಕ್ಬಿಟ್ಟು ಎಲ್ಲಿಗೆ ಅಂತ ನಾವು ಹೇಳಬೇಕು. ಟು ಮುಂಬೈ, ಟು ಡೆಲ್ಲಿ, ಟು ಇಂಗ್ಲೆಂಡ್, ಟು ಲಂಡನ್. ಈ ರೀತಿ ಪ್ಲೇಸನ್ನು ನಾವು ಹಾಕ್ಕೊಳ್ಬೇಕು. ಟು ಎಲ್ಲಿಗೆ ಹೋಗ್ತಿದ್ದೀವಿ ಅಲ್ಲಿಗೆ. ಟು ಹೀಗೆ ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೇವೆ. ಅಲ್ಲಿಗೆ, ಆ ಸ್ಥಳಕ್ಕೆ. ಆದರೆ ಇನ್ನೊಂದು ನೋಡಿ, ಟು ಅಂತ ಇದೆ. TOO. ಇದು TO ಟು. ಇನ್ನೊಂದು TOO ತುಂಬ ಅನ್ನೋ ಅರ್ಥ ಸಾಮಾನ್ಯವಾಗಿ. ಐ ಆಮ್ ಟೂ ಟಯರ್ಡ್. ನನಗೆ ತುಂಬ ದಣಿವಾಗಿದೆ. ಟೂ ಟಯರ್ಡ್ ತುಂಬ ದಣಿವಾಗಿದೆ. ಟು ಈ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೇವೆ. ಇನ್ನೊಂದು ಅರ್ಥದಲ್ಲಿ ಯೂಸ್ ಮಾಡ್ತೇವೆ. ಐ ಆಮ್ ಟಯರ್ಡ್ ಟು. ನನಗೂ ದಣಿವಾಗಿದೆ. ಹಾಗೆ ಕೂಡ ಹೇಳ್ಬೋದು. ನೋಡಿ ಇಲ್ಲಿ ಟು ಹಾಕೊಂಡ್ರೆ ಟೂ ಟಯರ್ಡ್ ಅಂತ ಹೇಳಿದರೆ ತುಂಬ ದಣಿವಾಗಿದೆ. ಅದೇ ಐ ಆಮ್ ಟಯರ್ಡ್ ಟು ಅಂದರೆ ನನಗೂ ಕೂಡ ದಣಿವಾಗಿದೆ. ನಿನಗೆ ಮಾತ್ರ ದಣಿವಾಗಿರೋದಲ್ಲ, ನನಗೂ ಕೂಡ. ಟು ಅರ್ಥದಲ್ಲಿ ಕೂಡ ನಾವು ಟು ಅನ್ನು ಯೂಸ್ ಮಾಡ್ತೇವೆ. TOO ಟು. ಟು ಅಂದರೆ ಒಂದು ಸ್ಥಳಕ್ಕೆ, ಅಲ್ಲಿಗೆ. ಮುಂಬೈ, ಗೋಯಿಂಗ್ ಟು ಮುಂಬೈ ಆ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೇವೆ. ಟು ಅಂದರೆ ತುಂಬ ಅಥವಾ ನನಗೆ ಕೂಡ ಅನ್ನೋ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೇವೆ. ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂತಹ ಪದಗಳು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.